ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೈವಾಹಿಕ ಹೊಂದಾಣಿಕೆ ಕುರಿತು ವಿಸ್ತೃತ ವರದಿ, ಜಾತಕ ಮಿಲನ ಅಥವಾ ಕುಂಡಲಿ ಮಿಲನ. ಹಿಂದೂ ಧರ್ಮದಲ್ಲಿ ವಿವಾಹವು ಕೇವಲ ಇಬ್ಬರು ವ್ಯಕ್ತಿಗಳ ಮಿಲನವಲ್ಲ, ಇದು ಎರಡು ಆತ್ಮಗಳ ಪವಿತ್ರ ಬಂಧವಾಗಿದೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ, ಸಂತೋಷ, ಆರೋಗ್ಯ ಮತ್ತು ಐಶ್ವರ್ಯವನ್ನು ಖಚಿತಪಡಿಸಿಕೊಳ್ಳಲು ವಿವಾಹಕ್ಕೂ ಮುನ್ನ ವೈದಿಕ ಜ್ಯೋತಿಷ್ಯದ ಆಧಾರದ ಮೇಲೆ ಜಾತಕ ಹೊಂದಾಣಿಕೆಯನ್ನು ಕುಂಡಲಿ ಮಿಲನ್ ಅಥವಾ ಗುಣಮಿಲನ್ ಎಂದು ಪರಿಗಣಿಸಲಾಗುತ್ತದೆ. ಕರ್ನಾಟಕದಲ್ಲಿ ವಿವಾಹ ಹೊಂದಾಣಿಕೆಗೆ ಸಾಂಪ್ರದಾಯಿಕವಾಗಿ ಉತ್ತರ ಭಾರತದಲ್ಲಿ ಬಳಸುವ ಅಷ್ಟಕೂಟ ಅಂದರೆ 8 ಕೂಟಗಳು ಪದ್ಧತಿಯ ಜೊತೆಗೆ ಮೈಸೂರು ಒಂಟಿಕೊಪ್ಪಲ್ ಪಂಚಾಂಗವು ಅನುಸರಿಸುವ ದ್ವಾದಶಕೂಟ ಅಂದರೆ 12 ಕೂಟಗಳ ಪದ್ಧತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ. 12 ಕೂಟಗಳು ಮತ್ತು ಅವುಗಳ ಪ್ರಾಮುಖ್ಯತೆ. ವಿವಾಹ ಹೊಂದಾಣಿಕೆಯನ್ನು ನಿರ್ಧರಿಸಲು ಈ ಕೂಟಗಳನ್ನು ವಧುವಿನ ಜನ್ಮ ನಕ್ಷತ್ರ ಹಾಗೂ ರಾಶಿಯ ಆಧಾರದ ಮೇಲೆ ಲೆಕ್ಕಹಾಕಲಾಗುತ್ತದೆ. ಒಟ್ಟು ಗರಿಷ್ಠ ಅಂಕಗಳು 36 ಆಗಿರುತ್ತವೆ. ಕ್ರಮಸಂಖ್ಯೆ, ಕೂಟದ ಹೆಸರು ಮತ್ತು ಅಂಕಗಳು. ಉದ್ದೇಶ ಅಥವಾ ಪ್ರಾಮುಖ್ಯತೆ. ನೋಡುವ ವಿಧಾನ. 1. ದಿನಕೂಟ ಅಂದರೆ ದಿನ, 3 ಅಂಕಗಳು. ದಂಪತಿಗಳ ದೈನಂದಿನ ಆರೋಗ್ಯ ಮತ್ತು ದೀರ್ಘಾಯುಷ್ಯು. ವಧುವಿನ ನಕ್ಷತ್ರದಿಂದ ವರನ ನಕ್ಷತ್ರವನ್ನು ಎಣಿಸಿದಾಗ ಬಂದ ಸಂಖ್ಯೆಯನ್ನು 9ರಿಂದ ಭಾಗಿಸಿದರೆ ಶೇಷವು 2, 4, 6, 8 ಅಥವಾ 0 ಬಂದರೆ ಶುಭ. 2. ಗಣಕೂಟ ಅಂದರೆ ಗಣ, 4 ಅಂಕಗಳು. ಸ್ವಭಾವ ಮತ್ತು ಮನೋಧರ್ಮದ ಹೊಂದಾಣಿಕೆ. ದೇವ, ಮನುಷ್ಯ, ರಾಕ್ಷಸ ಎಂಬ ಗಣಗಳಲ್ಲಿ ಒಂದೇ ಗಣ ಶ್ರೇಷ್ಠ. ದೇವ ರಾಕ್ಷಸ ಕೂಟ ಅಶುಭ. ಗಣ ಹೊಂದಾಣಿಕೆ ಕ್ಷತ್ರಿಯರಿಗೆ ಮುಖ್ಯವಾಗಿದೆ. 3. ಯೋನಿಕೂಟ ಅಂದರೆ ಯೋನಿ, 4 ಅಂಕಗಳು. ದೈಹಿಕ ಸುಖ ಮತ್ತು ಲೈಂಗಿಕ ಹೊಂದಾಣಿಕೆ. ನಕ್ಷತ್ರಗಳಿಗೆ ನಿಗದಿಪಡಿಸಿದ ಪ್ರಾಣಿಗಳು ಪರಸ್ಪರ ವೈರಿಗಳಾಗಿದ್ದರೆ ಅಶುಭ. ಶೂದ್ರರಿಗೆ ಯೋನಿಕೂಟದು ಪರಿಗಣನೆ ಮುಖ್ಯ. 4. ರಾಶಿಕೂಟ ಅಂದರೆ ರಾಶಿ ಅಥವಾ ಭಕೂಟ್, 7 ಅಂಕಗಳು. ದಂಪತಿಗಳ ನಡುವಿನ ಪ್ರೇಮ, ಸಾಮರಸ್ಯ ಮತ್ತು ಸಂಸಾರದ ನೆಮ್ಮದಿ. ವಧುವಿನ ರಾಶಿಯಿಂದ ವರನ ರಾಶಿಯು 2, 3, 4, 5, 6ನೇ ಮನೆಯಾಗಿದ್ದರೆ ದೋಷ, ಷಡಾಷ್ಟಕ ಅಥವಾ ದ್ವಿರ್ದ್ವಾದಶ. 5. ರಾಶ್ಯಾಧಿಪತಿ ಕೂಟ ಅಂದರೆ ಗ್ರಹಮೈತ್ರಿ, 5 ಅಂಕಗಳು. ಕುಲವೃದ್ಧಿ ಮತ್ತು ಮಾನಸಿಕ ಶಾಂತಿ ಅಥವಾ ಸ್ನೇಹ. ರಾಶಿಗಳ ಅಧಿಪತಿ ಗ್ರಹಗಳ ನಡುವಿನ ಸ್ನೇಹ ಸಂಬಂಧವನ್ನು ಪರಿಶೀಲಿಸಲಾಗುತ್ತದೆ. ಪರಸ್ಪರ ಸ್ನೇಹಿತರಾಗಿದ್ದರೆ ಉತ್ತಮ. ಬ್ರಾಹ್ಮಣರಿಗೆ ಇದು ಮುಖ್ಯ. 6. ವಶ್ಯಕೂಟ ಅಂದರೆ ವಶ್ಯ, 2 ಅಂಕಗಳು. ಪರಸ್ಪರರ ಮೇಲಿರುವ ನಿಯಂತ್ರಣ, ಆಕರ್ಷಣ ಮತ್ತು ಗೌರವ. ರಾಶಿಗಳ ವಶ್ಯತೆಯನ್ನು ಅಂದರೆ ಚತುಷ್ಪಾದ, ಜಲಚರ ಇತ್ಯಾದಿಯನ್ನು ನೋಡಲಾಗುತ್ತದೆ. ರಾಶಿಗಳು ಒಂದಕ್ಕೊಂದು ವಶ್ಯವಾಗಿದ್ದರೆ ಶ್ರೇಷ್ಠ. 7. ವರ್ಣಕೂಟ ಅಂದರೆ ವರ್ಣ, 1 ಅಂಕ. ಸಾಮಾಜಿಕ ಮತ್ತು ವ್ಯಕ್ತಿತ್ವದ ಹೊಂದಾಣಿಕೆ. ವರನ ವರ್ಣವು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವಧುವಿಗಿಂತ ಮೇಲಿರಬೇಕು ಅಥವಾ ಸಮನಾಗಿರಬೇಕು. 8. ನಾಡಿಕೂಟ ಅಂದರೆ ನಾಡಿ, 8 ಅಂಕಗಳು. ವಂಶವಾಹಿ ಹೊಂದಾಣಿಕೆ ಮತ್ತು ಆರೋಗ್ಯವಂತ ಸಂತಾನ ಅಂದರೆ ಮಕ್ಕಳು. ಆದಿ, ಮಧ್ಯ, ಅಂತ್ಯ ಎಂಬ 3 ನಾಡಿಗಳಿವೆ. ವಧೂವರರು ಒಂದೇ ನಾಡಿಯವರಾಗಿದ್ದರೆ ನಾಡಿ ದೋಷವುಂಟಾಗುತ್ತದೆ. ಇದು ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆಗಳು ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. 9. ಮಹೇಂದ್ರ ಕೂಟ ಅಂದರೆ ಮಹೇಂದ್ರ, ಅಂಕಗಳಿಲ್ಲ. ಸಂತಾನ ವೃದ್ಧಿ ಮತ್ತು ಸಂಪತ್ತು. ವಧುವಿನ ನಕ್ಷತ್ರದಿಂದ ವರನ ನಕ್ಷತ್ರವು 4, 7, 10, 13, 16, 21, 25ನೇ ಮನೆಯಾಗಿದ್ದರೆ ಇದು ಶುಭವಾಗುತ್ತದೆ. 10. ಸ್ತ್ರೀ ದೀರ್ಘಕೂಟ ಅಂದರೆ ಸ್ತ್ರೀ ದೀರ್ಘ, ಅಂಕಗಳಿಲ್ಲ. ದೀರ್ಘ ಸುಮಂಗಲಿ ಭಾಗ್ಯ ಮತ್ತು ಐಶ್ವರ್ಯ ಅಥವಾ ಪತಿಯ ಏಳಿಗೆ. ವಧುವಿನ ನಕ್ಷತ್ರದಿಂದ ವರನ ನಕ್ಷತ್ರವು 13 ನಕ್ಷತ್ರಗಳಿಗಿಂತ ದೂರವಿದ್ದರೆ ಶ್ರೇಷ್ಠ. ವೈಶ್ಯರಿಗೆ ಇದು ಮುಖ್ಯ. 11. ರಜ್ಜುಕೂಟ ಅಂದರೆ ರಜ್ಜು, ಅಂಕಗಳಿಲ್ಲ. ಅತ್ಯಂತ ಪ್ರಮುಖ. ಪತಿಯ ಆಯುಸ್ಸು ಮತ್ತು ಮಾಂಗಲ್ಯ ಭಾಗ್ಯ. ಒಂದೇ ರಜ್ಜುವಿಗೆ ಸೇರಿದ ನಕ್ಷತ್ರದವರಾಗಿದ್ದರೆ ವಿವಾಹ ಮಾಡಬಾರದು. 12. ವೇಧಕೂಟ ಅಂದರೆ ವೇಧ, ಅಂಕಗಳಿಲ್ಲ. ಕಷ್ಟಗಳು ಮತ್ತು ವಿಘ್ನಗಳ ನಿವಾರಣೆ. ನಕ್ಷತ್ರಗಳು ವೇಧೆ ಅಂದರೆ ಅಡೆತಡೆ ಉಂಟುಮಾಡುತ್ತಿದ್ದರೆ ಅಶುಭ. ಒಟ್ಟು ಅಂಕಗಳ ಆಧಾರದ ಮೇಲೆ ಹೊಂದಾಣಿಕೆ. ಒಟ್ಟು 36 ಗುಣಗಳನ್ನು ಪರಿಗಣಿಸಲಾಗುತ್ತದೆ. ಕನಿಷ್ಠ ಹೊಂದಾಣಿಕೆಗಾಗಿ ಬೇಕಾದ ಅಂಕಗಳು ಈ ಕೆಳಗಿನಂತಿವೆ. ಸ್ವೀಕಾರಾರ್ಹ ಅಕ್ಸೆಪ್ಟಬಲ್. ಒಟ್ಟು 36 ಅಂಕಗಳಲ್ಲಿ ಕನಿಷ್ಠ 18 ಅಂಕಗಳು ಬಂದಿರಬೇಕು. 18ಕ್ಕಿಂತ ಕಡಿಮೆ ಅಂಕಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ.
ಮಧ್ಯಮ ಹೊಂದಾಣಿಕೆ ಮಧ್ಯಮ 18ರಿಂದ 24 ಅಂಕಗಳು. ಉತ್ತಮ ಹೊಂದಾಣಿಕೆ ಉತ್ತಮ 24ರಿಂದ 32 ಅಂಕಗಳು. 28ಕ್ಕಿಂತ ಹೆಚ್ಚು ಅಂಕಗಳು ಬಂದರೆ ಆದರ್ಶ ಹೊಂದಾಣಿಕೆ ಎಂದು ಸೂಚಿಸಲಾಗಿದೆ. ಕಡ್ಡಾಯವಾಗಿ ಪರಿಶೀಲಿಸಬೇಕಾದ ದೋಷಗಳು ದೋಷ ನಿವಾರಣೆ. ಕೇವಲ ಅಂಕಗಳನ್ನು ಲೆಕ್ಕಹಾಕುವುದು ಮಾತ್ರವಲ್ಲದೆ ದಕ್ಷಿಣ ಭಾರತದ ಪದ್ಧತಿಯಲ್ಲಿ ಕೆಲವು ಮುಖ್ಯ ದೋಷಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಲಾಗುತ್ತದೆ. 1. ರಜ್ಜು ದೋಷ ಅಂದರೆ ರಜ್ಜು ದೋಷ. ಇದು ಕೂಟಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ರಜ್ಜು ದೋಷವಿದ್ದರೆ ಸಾಮಾನ್ಯವಾಗಿ ಮದುವೆಯನ್ನು ಮಾಡುವುದಿಲ್ಲ. ವಧೂವರರು ಒಂದೇ ರಜ್ಜುವಿಗೆ ಅಂದರೆ ಉದಾಹರಣೆಗೆ ಉದರ ರಜ್ಜುವಿಗೆ ಸೇರಿದವರಾಗಿದ್ದರೆ ಇದನ್ನು ಕಡ್ಡಾಯವಾಗಿ ತಪ್ಪಿಸಬೇಕು. 2. ನಾಡಿ ದೋಷ ಅಂದರೆ ನಾಡಿ ದೋಷ. ವಧೂವರರು ಒಂದೇ ನಾಡಿಯವರಾಗಿದ್ದರೆ ಆದಿ ಮಧ್ಯ ಅಂತ್ಯ ನಾಡಿ ದೋಷ ಉಂಟಾಗುತ್ತದೆ. ಇದು ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆಗಳು ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಗುಣಗಳ ಅಂಕವು ಎಷ್ಟೇ ಇದ್ದರೂ ಸಹ ಒಂದೇ ನಾಡಿ ಇರುವುದು ಸ್ವೀಕಾರಾರ್ಹವಲ್ಲ ಎಂದು ಹೇಳಲಾಗುತ್ತದೆ. 3. ಕುಜದೋಷ ಅಂದರೆ ಮಂಗ್ಲಿಕ್ ದೋಷ. ಜಾತಕದಲ್ಲಿ ಲಗ್ನ ಚಂದ್ರಕುಂಡಲಿ ಅಥವಾ ಶುಕ್ರನಿಂದ 1, 2, 4, 12 ನೇ ಮನೆಯಲ್ಲಿ ಮಂಗಳನಿದ್ದರೆ ಕುಜದೋಷ ಉಂಟಾಗುತ್ತದೆ. ಈ ದೋಷವು ವಿವಾಹದಲ್ಲಿ ವಿಳಂಬ ಅಥವಾ ಸಮಸ್ಯೆಗಳನ್ನು ತರಬಹುದು. ಈ ದೋಷವು ವಧೂವರರಿಬ್ಬರಿಗೂ ಸಮಾನವಾಗಿ ಸಮತೋಲನಗೊಂಡಿದ್ದರೆ ಈಕ್ವಲ್ ಕುಜ ದೋಷ ಮದುವೆಗೆ ಅನುಮತಿಸಬಹುದು. 4. ದಶಾಸಂಧಿ ಮದುವೆಯಾಗುವ ಸಮಯದಲ್ಲಿ ವಧೂವರರಿಬ್ಬರಿಗೂ ಸಮಾನ ಸಮಯದಲ್ಲಿ ಕೆಟ್ಟ ದಶೆಗಳು ಅಥವಾ ಸಂಧಿಕಾಲಗಳು ಅಂದರೆ ದಶೆಗಳು ಬದಲಾಗುವ ಸಂಧಿಕಾಲಗಳು ಬರಬಾರದು. 5. ಸಪ್ತಮ ಭಾವ ವಿವಾಹದ ಮನೆಯಾದ 7ನೇ ಭಾವ ಅದರ ಅಧಿಪತಿ ಮತ್ತು ಶುಕ್ರ ಪುರುಷನಿಗೆ ಹಾಗೂ ಗುರು ಸ್ತ್ರೀಯರಿಗೆ ಬಲವನ್ನು ಪರಿಶೀಲಿಸಬೇಕು. ಪ್ರಾದೇಶಿಕ ವ್ಯತ್ಯಾಸದ ಕುರಿತು ಗಮನ. ಕರ್ನಾಟಕದ ವಿವಿಧ ಪ್ರಾಂತ್ಯಗಳಲ್ಲಿ ಮೈಸೂರು ದಕ್ಷಿಣ ಕನ್ನಡ ಗದಗ್ ಪ್ರಕಟವಾಗುವ ಪಂಚಾಂಗಗಳಾದ ಒಂಟಿಕೊಪ್ಪಲ್ ಪಂಚಾಂಗ ಅಂದರೆ ಒಪಿ, ವೈಜಯಂತಿ ಪಂಚಾಂಗ ಅಂದರೆ ವಿಪಿ, ಶಾಸ್ತ್ರಸಿದ್ಧ ಶ್ರೀಕೃಷ್ಣ ಪಂಚಾಂಗ ಅಂದರೆ ಕೆಪಿ ಇತ್ಯಾದಿಗಳಲ್ಲಿ ಅಂಕಗಳನ್ನು ನೀಡುವ ವಿಧಾನದಲ್ಲಿ ವಿಶೇಷವಾಗಿ ರಾಶಿಕೂಟ ಮತ್ತು ನಾಡಿಕೂಟದ ವ್ಯಾಖ್ಯಾನದಲ್ಲಿ ಗಣನೀಯ ವ್ಯತ್ಯಾಸಗಳಿವೆ. ಈ ವ್ಯತ್ಯಾಸಗಳಿಂದಾಗಿ ಒಂದು ಪ್ರದೇಶದಲ್ಲಿ ನಿರಾಕರಿಸಲ್ಪಟ್ಟ ವಿವಾಹ ಹೊಂದಾಣಿಕೆ ಮತ್ತೊಂದು ಪ್ರದೇಶದಲ್ಲಿ ಅನುಮೋದಿಸಲ್ಪಡುವ ಸಾಧ್ಯತೆಯಿರುತ್ತದೆ. ಆದ್ದರಿಂದ ಜಾತಕ ಹೊಂದಾಣಿಕೆಯು ಕೇವಲ ಗಣಿತವಲ್ಲ ಮತ್ತು ನುರಿದ ಜ್ಯೋತಿಷ್ಯರ ವೈಯಕ್ತಿಕ ಸಮಾಲೋಚನೆ ಪಡೆಯುವುದು ಉತ್ತಮ ಎಂದು ಸಲಹೆ ನೀಡಲಾಗಿದೆ.